ಯಂಗ್ ಇಂಡಿಯಾಗೆ ಡಿಕೆ ಬ್ರದರ್ಸ್ 2.5 ಕೋಟಿ ದೇಣಿಗೆ ನೀಡಿದಂತಹ ಪ್ರಕರಣ. ಮೈಸೂರಿನಲ್ಲಿ ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೇಣಿಗೆ ನೀಡೋದು ತಪ್ಪೇನಲ್ಲ ಅಂತ ಅವರು ಕೂಡ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ದೇಣಿಗೆ ಕೊಟ್ಟಿರೋ ಬಗ್ಗೆ ಅವರೇ ಒಪ್ಕೊಂಡಿದ್ದಾರೆ, ವಿಚಾರಣೆಯೂ ಫೇಸ್ ಮಾಡಿದ್ದಾರೆ, ಟ್ರಾನ್ಸ್ಪರೆಂಟ್ ಆಗಿದೆ ಅನ್ನುವಾಗ ದೇಣಿಗೆ ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಪ್ರಶ್ನೆಯನ್ನ ಮಾಡೋ ಮೂಲಕವಾಗಿ ಈ ವಿಷಯವಾಗಿ ಅವರು ಸಮರ್ಥಿಸಿಕೊಂಡಿದ್ದಾರೆ. ಯಂಗ್ ಇಂಡಿಯಾಗೆ ಡಿಕೆ ಬ್ರದರ್ಸ್ ಕೊಟ್ಟಂತಹ 2.5 ಕೋಟಿ ಹಣದ ಬಗ್ಗೆ ಏನು ಹೇಳಿದ್ರು ಕೇಳಿ. ಇಂಡಿಯಾ ಲಿಮಿಟೆಡ್ ಅದಕ್ಕೆ ದೇಣಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸರ್ ಈಗ ದೇಣಿಗೆ ಕೊಡೋದು ತಪ್ಪ? ದೇಣಿಗೆ ಕೊಡೋದು ತಪ್ಪೇನಲ್ಲ. ಯಂಗ್ ಇಂಡಿಯಾ ಲಿಮಿಟೆಡ್ ಅದಕ್ಕೆ ದೇಣಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸರ್ ಈಗ ದೇಣಿಗೆ ಕೊಡೋದು ತಪ್ಪ? ದೇಣಿಗೆ ಕೊಡೋದು ತಪ್ಪೇನಲ್ಲ. ಯಂಗ್ ಇಂಡಿಯಾ ಲಿಮಿಟೆಡ್ ಅದಕ್ಕೆ ದೇಣಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸರ್ ಈಗ ದೇಣಿಗೆ ಕೊಡೋದು ತಪ್ಪ? ಓಕೆ, ಯಾವುದೋ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಬಯಸಿದವರು ಅವರು ತಮ್ಮ ದೇಣಿಗೆಯನ್ನು ಕೊಡ್ತಾರೆ. ಅದು ಯಾವ ರೀತಿಯಾಗಿ ತಪ್ಪಾಗುತ್ತೆ? ಕಾನೂನು ಪ್ರಕಾರವಾಗಿಯೇ ಈ ವ್ಯವಹಾರಗಳು ಆಗಿದ್ರೆ ಮತ್ತು IT ಯಲ್ಲಿ ಯಾವುದೇ ರೀತಿಯಾದಂತಹ ತೆರಿಗೆ ಪಾವತಿ ಮಾಡದೆ ಅಲ್ಲಿ ಉಲ್ಲೇಖವೂ ಆಗದೆ ಆ ರೀತಿಯಾದಂತಹ ವಂಚನೆಯನ್ನು ಎಸಗಿದ್ರೆ ಅದು ತಪ್ಪು ಅಂತ ಅನ್ನಿಸ್ಕೊಳ್ಳುತ್ತೆ. ನೇರವಾಗಿ ಪಾರದರ್ಶಕವಾಗಿರುವಂತಹ ದೇಣಿಗೆ ಕೊಡೋ ವಿಷಯದಲ್ಲಿ ತಪ್ಪೇನು ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೇಳ್ತಾ ಇದ್ರು. ಇದೇ ವಿಷಯವಾಗಿ ಡಿಕೆ ಬ್ರದರ್ಸ್ ಕೂಡ ಮಾತನಾಡ್ತಾ ಇದ್ದಾರೆ. ಬಟ್ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದ್ರಿಂದ ಇದು ಅವರ ತಪ್ಪನ್ನು ಹೇಗೆ ಸಾಬೀತುಪಡಿಸುತ್ತೆ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ತಪ್ಪನ್ನು ಹೇಗೆ ಸಾಬೀತುಪಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು.